ನಮಸ್ತೆ ರೀ ಸಾಹೇಬ್ರೆ, ನಾನು ಯಲ್ಲಪ್ಪ ಕೊಪ್ಪಪ್ಪ ಮಾತಾಡ್ತಾ ಇರೋದು. ನನ್ನ ಮೇಲೆ ರೌಡಿ ಶೆಟ್ಟರ್ ಕೇಸ್ ಹಾಕುತ್ತಿದ್ದಾರೆ ಯಮನಪ್ಪ ಮಾನ್. 30 ರೂಪಾಯಿ ಕಿಲೋ ರೀ, 50 ರೂಪಾಯಿ 2 ಕಿಲೋ. ನಾವು ಇರೋದು ಬೆಳಗಾವ್ದಾಗ ರೀ, ಕಾಯಮ್ಮ ಯಾವಾಗ ರೀ ಹಬ್ಬ ಹುಣ್ಣಿಮ್ಯಾಗ ಅಟ ನಮ್ಮ ಊರಿಗೆ ಲಗ್ನೇಶ್ವರಕ್ಕೆ ಹೋಗ್ಬೋದು. ಆದ ಕಾರಣ ಪಿ ಎಸ್ ಸಾಹೇಬರು ಮತ್ತು ಯಲ್ಲಪ್ಪ ಸತ್ಯಪ್ಪನ ಮಾತು ಕೇಳಿ, ಪಾಂಡುಮಣಿ ಮಾತು ಕೇಳಿ ಮತ್ತು ರಾಜು ತಳವಾರನ ಮಾತು ಕೇಳಿ ನನ್ನ ಮೇಲೆ ರೌಡಿ ಶೆಟ್ಟರ್ ಕೇಸ್ ಮಾಡಿದ್ದಾರೆ. ಆದರೆ ನನ್ನ ಮ್ಯಾಗ ರೌಡಿ ಶೆಟ್ಟರ್ ಕೇಸ್ ಮಾಡೋರು ಒಂದು ಬಿಟ್ಟು 2 ಮಾಡಲ್ರಿ. ಆದರೆ 8-9 ದಿವಸದಿಂದ ನಾನು ಕಂಪ್ಲೇಂಟ್ ಕೊಟ್ಟರು, ಒಂದಕ್ಕೂ ಇನ್ನೂ ಮಟ್ಟ FIR ಮಾಡಿಲ್ರಿ. ಅಂಕಲ್ಗಿ ಒಳಗೆ ರೀ, ಅಂಕಲ್ಗಿ ಪೊಲೀಸ್ ಸ್ಟೇಷನ್ PSI ಮಾಂಗ ಸಾಹೇಬರಾತು, ಹಿಂದಿನ ಅಧಿಕಾರಿಗಳಾತು, ಮತ್ತು ಹಿಂದಿನ SP ಸಾಹೇಬ್ರಾತು, DC ಸಾಹೇಬ್ರಾತು, ಇವ್ರು ಯಾರು ಇನ್ನೂ ಮಟ್ಟ ನಂದು ಕೇಸಿಗೆ ದಾದ ಕೊಟ್ಟಿಲ್ಲ ರೀ. ಎನ್ಕ್ವೈರಿ ಮಾಡ್ತನೋ, ತನಿಖೆ ಮಾಡ್ತನೋ ಅಂತ ಹೇಳ್ತಾರೆ ರೀ. ಮತ್ತು ರೌಡಿ ನಾ ಹೆಂಗೆ ಹಾಕನ್ರಿ, ನಾ ಪೀಡ್ಸ್ ಬರೋ ವ್ಯಕ್ತಿ 98ರಾಗಿಂದ ಪೀಡ್ಸ್ ಬರ್ತಿದ್ರಿ. ಈಗ ಮಾನಸಿಕವಾಗಿ ಯಮನಪ್ಪ ಸಾಹೇಬ್ರ PS ಸಾಹೇಬ್ರ ಅಂಕಲ್ಗಿ ಯಮನಪ್ಪ ಸಾಹೇಬ್ರ ಮ್ಯಾಗ ನಾನು ಎಲ್ಲ ಬರೆದು ಅವ್ರ ಫೋಟೋ ಮ್ಯಾಗ ಮತ್ತು ಹಂಗೆ ಹಿಂಗೆ ಬರೆದು ಎಲ್ಲ ಇಟ್ಟ ಬಳಕ ನಾನೇ ಹಿರಿಯರಂತ ನಮ್ಮ ಊರಾಗ ಲಗ್ನೇಶ್ವರ ಊರ್ದ ಏನು ಮಂದಿ ಬಂದು ನಾನೇ ಹಿರಿಯರ ಅಂತೇಳಿ ನನಗೆ ರೌಡಿ ಅಂತ ಹೇಳತ್ತಾರ. ಈ ಸಾವ್ಕಾರ್ಗಳು ಮುಂದೆ ಬಂದು ಹೇಳ್ತಾರೆ ರೀ. ಸಾವ್ಕಾರ್ಗಳಾತು ಯಾರಾತು ಒಂದು ಸ್ವಲ್ಪ ರೀ ಗಮನ ಹರಿಸಿ ನನ್ನ ಕಡೆ ಏನು ತಾಕತ್ತೈತಿ ಏನೈತಿ, ಒಂದು ಬಡ್ರ ಸಾಯುವಂಗದ ನಾವು ಯಲ್ಲಪ್ಪ, ಮತ್ತು ಹೆಂಗೆ ನೀವು ಕಂಪ್ಲೇಂಟ್ ಕೊಟ್ಟಿರ್ತೀರಿ, ಅವರ ಫ್ಯಾಮ್ಲಿ ಮ್ಯಾಟ್ರ್ ಐತಿ, ಮತ್ತು ರೌಡಿ ಶೆಟ್ರ್ ಹೆಂಗೆ ಆಕೈತಿ ಫ್ಯಾಮ್ಲಿ ಮ್ಯಾಟ್ರ್ ಅಂತಂದ್ರೆ ರೀ, ನನ್ನ ಹಿಂತಿದ ಮನೆ ಅವ್ರ ಅನ್ನಗಿರ್ಲಿ ಅಂದ ಅನ್ನೋದು ತಪ್ಪು ರೀ. ಅದಕ್ಕಾಗಿ SP ಸಾಹೇಬ್ರಾತು, ಕಮಿಷನರ್ ಸಾಹೇಬ್ರಾತು, CPI ಸಾಹೇಬ್ರಾತು, ಎಲ್ಲ ಅಧಿಕಾರಿಗಳ ಬೆಂಗಳೂರದವ್ರಾತು, ಬೆಳಗಾವ್ದವ್ರಾತು, ಮೀಡಿಯಾದವ್ರಾತು, ಯಾವುದೋ ಸಂಘಟನೆಗಳಾತು ನನಗೆ ನ್ಯಾಯ ಕೊಡಿಸ್ರಿ ಸರ್. ನಿಮ್ಮ ಕಾಲು ಬತ್ತು ಕೈ ಮುಗಿತು. ಇನ್ನುವರೆಗೆ ರಾಜು ತಳವಾರನ ಮ್ಯಾಗ, ಯಲ್ಲಪ್ಪ ಸತ್ಯಪ್ಪ ಕೊಪ್ಪದ ಮ್ಯಾಗ ಮತ್ತು ಪಾಂಡುಮಣಿ ಕೇರಿ ಮ್ಯಾಗ ಒಂದು FIR ಮಾಡಿಲ್ಲ ರೀ. ಬರೀ ಸಾವ್ಕಾರದ ಸುದ್ದಿ ಹೇಳೋದು, ಸಾವ್ಕಾರದ ಇದನ್ನು ಹೇಳೋದು, ಸಾವ್ಕಾರದ ಹಂಗೆ ಹಿಂಗೆ ಹೋಗಿ ಚಾಡ ಹೇಳೋದು, ಮಾತಾಡೋದು, ಹಿಂಗೆ ಮಾಡ್ಕೋತ ಬಂದ ನನ್ನ ಜೀವನ ಎಲ್ಲ ಇಲ್ಲಿ ತಂದಾರ್ರಿ. ಈಗ ನನ್ನ ಹೆಂಡತಿ ಈಗ ನೋಡ್ರಿ ದುಡ್ದು ಹಾಕಬೇಕ ಅಂದ್ರೆ ಈಗ ನಾನು ಮಾನಸಿಕವಾಗಿ ಕೂತನ್ರಿ. ಈಗ ಬಂದನು ಕುಂತೂ ಮಾತಾಡತ್ತನ ಸರ. ಹಿಂಗಾದ್ರೆ ನಾ ಏನು ಇರಲ್ರಿ, ಏನು ಸಾಯಿಲ್ರಿ, ಏನು ಮಾಡ್ಬೇಕು ನೀವು ಹೇಳ್ರಿ ಸಾಹೇಬ್ರೆ. ಒಟ್ಟು ನನಗೆ ರೌಡಿ ಶೆಟ್ರ್ ಕೇಸ್ ಕ್ಲೋಸ್ ಆಗಿ ರೌಡಿ ಅಂತ ಯಾರು ಅನ್ನತ್ತಾರಲ್ಲ, ಕ್ರೇಜಿ ಪ್ರಕಾಶ್ ನಿಪ್ಪಾಣಿ ಯಲ್ಲಪ್ಪ, ಕ್ರೇಜಿ ಪ್ರಕಾಶ್ ಪರ್ಸಪ್ಪ ಕಾಗಿಹಳ್ಳಿ ಮತ್ತು ಯಲ್ಲಪ್ಪ ನಿಪ್ಪಾಣಿ ರೀ, ಇವ್ರು ಇಬ್ಬರು ತಂದು ಒಳಗೆ ಹಾಕಿ ಅವ್ರ ಮ್ಯಾಗ ರೌಡಿ ಕೇಸ್ ಹಾಕಿರಿ. ನಮಸ್ತೆ ರೀ ಸಾಹೇಬ್ರೆ, ನಾವೇನ್ರಿ ಒಂದು ಸ್ವಲ್ಪ ಎಲ್ಲೋ ತಪ್ಪ ಮಾತಾಡ್ರೆ ಕ್ಷಮಿಸಿ. ಮತ್ತು PS ಸಾಹೇಬ್ರು ಏನು ಮಾಡಿದಾರೆ ರೀ, ವಿಡಿಯೋಗಳು ಮಾಡಿದಾರಲ್ರಿ, ಅದ್ರೊಳಗೆ ನಾ ಬೇದದ್ದು ಹೋದವ್ರಿ. ಯಾವ ಥರ ನಾನು ಬೇಗಳ ಬೆದ್ದಂದ್ರಲ್ಲ ಆ ಥರ ಹೊಳ್ಳಿ ಅವ್ರನ್ನ PS ಸಾಹೇಬ್ರಿಗೆ ಯಮನಪ್ಪ PS ಸಾಹೇಬ್ರಿಗೆ ಈ ಒಂದು ವರ್ಷ ಸಿನೆ ಬಂತ್ರಿ. ಅದು ವಿಡಿಯೋ ಅವ್ರು ಎಲ್ಲ ಮಾಡ್ಕೊಂಡಾರ್ರಿ, ಮೊಬೈಲ್ದಾಗ ಆಯ್ತು ಫೋನ್ಯಾಗ ಆಯ್ತು. ಅದನ್ನು ನಿಮಗೆ ಬಿಡ್ಬೇಕ್ರಿ, ಬಿಟ್ಟು ತೋರಿಸ್ಬೇಕ್ರಿ. ಅಂದ್ರೆ ನಾ ಬೇದದಕ್ಕೆ ನೀವು ಅಲ್ಲಿ ಥಿಂಕ್ ಮಾಡಿ ನೋಡಕ್ರಿ ಯಾವ ಬೇಗಳ ಯಾವ ಥರ ಹೆಂಗೆ ಬೆದ್ದಾನ ಅನ್ನೋದು ನೋಡ್ರಿ ಸಾಹೇಬ್ರ. ಅದ್ರ ಮ್ಯಾಗ ಏನ್ರಿ ನಾನು ತಪ್ಪಿತ್ರಿ, ಇನ್ನೊಂದು 2 ರೌಡಿ ಶೆಟ್ರ್ ಹಾಕ್ರಿ, ಇನ್ನೊಂದು 2-4 ಬಿಡ್ರಿ. ಅದೊಂದು 98ರಾಗಿಂದ ಪೀಡಿಸ್ಬಾರ್ದು. ಈ ಕೈಯಾಗ ಚಾವಿ ಇದ್ದಿದ್ದೆ ರೀ. ನಮ್ಮ ಅತ್ತಿ ಮಾವುಗಳಿಲ್ಲ, ಯಾರು ಅಂತಂಬ್ರಿಲ್ಲ, ಯಾವ ಬಂಧು ಬಳಗಿಲ್ಲ, 4 ಮಂದಿ ನನ್ನ ಹಿಂದಿಲ್ಲ. ನನ್ನ ಹೆಂಡತಿ ಒಪ್ಪು ನ್ಯಾಯ ಕೇಳ್ತು ರೀ, ಬರ್ತು ರೀ. SP ಸಾಹೇಬ್ರ ಕಡೆ ನ್ಯಾಯ ಕೇಳ್ತು, IG ಸಾಹೇಬ್ರ ಕಡೆ ಕೇಳ್ತು, DC ಸಾಹೇಬ್ರ ಕಡೆ ಕೇಳ್ತು, PS ಸಾಹೇಬ್ರ ಕಡೆ ಆಗಲಿ. ಇಬ್ಬರು ನಾವು ಗಂಡ ಇಂತವು ಎತ್ತರ ಹೊರತು ಯಾರು ಬರೋಂಗಿಲ್ಲ. ಅಂದಮೇಲೆ ನನ್ನ ಮ್ಯಾಗ ರೌಡಿ ಶೆಟ್ರ್ ಕೇಸ್ ಮಾಡ್ತಾರಲ್ರಿ, ಇವ್ರ ತಪ್ಪು ಅಲ್ರಿ. ಇದನ್ನು ನೋಡ್ಕೋರಿ, ನನಗೆ ನ್ಯಾಯ ಕೊಡಿಸ್ರಿ. ನಿಮ್ಮ ಕಾಲು ಬಿಡ್ತಂದ್ರಿ. SP ಸಾಹೇಬ್ರಾತು, IG ಸಾಹೇಬ್ರಾತು, DC ಸಾಹೇಬ್ರಾತು, ಎಲ್ಲ ರಾಜಕಾರಣಿಗಳು, ಜಾರಕಿಹೊಳಿ ಫ್ಯಾಮ್ಲಿಗಳು ಆಯ್ತು, ಸತೀಶಣ್ಣ ಆಯ್ತು, ರಮೇಶಣ್ಣ ಆಯ್ತು, ಲಖನ್ ಸಾವ್ಕಾರ್ ಆಯ್ತು, ರಾಹುಲ್ ಸಾವ್ಕಾರ್ ಆಯ್ತು,
ಬಿಮ್ಸಿ ಸೌಕರ್ ಆಯ್ತು, ಇವರೆಲ್ಲರೂ ಕೂಡಿ ನನಗೆ ಒಟ್ಟು ನ್ಯಾಯ ಕೊಡಿಸ್ಬೇಕು ಸರ್. ನಮಸ್ಕಾರ ಸಾಹೇಬ್ರ, ಈ ನಾ ಏನ್ರಿ ಒಂದು ಸ್ವಲ್ಪ ಏನಕ್ಕೆ ಏನ್ರಿ ತಪ್ಪು ಮಾತಾಡಿದ್ರೆ ಕ್ಷಮಿಸಿದ್ರಿ ಸರ್. ಯಾಕಂದ್ರೆ ನಾ ಬೆಗಳ ಅಂತಂದ್ರು ಒಂದು ತಪ್ಪಾಗ್ತೈತಿ ರೀ. ಯಾಕೆ ತಪ್ಪಾಗ್ತೈತಿ ರೀ? ನಾವು ಅಧಿಕಾರಿ ಮಗದಾನ ಆ ಥರ ಭೇದ, ನಮ್ಮ ಭೇದದ್ದನ್ನು ತಪ್ಪಂತ ನೀವು ಅಂತೀರಿ. ಆದ್ರೆ ಆ ಥರ ಬೇಗಳ ನೀವು ಆಯ್ತು ಯಾರಿಗೂ ಆಯ್ತು ಬೇದ್ರೆ ಅವ್ನು ತಪ್ಪು ಅಲ್ರಿ. ಒಂದು ಸ್ವಲ್ಪ ಅವನು ವಿಡಿಯೋಗಳು ತೊಗೋರಿ, ಎಲ್ಲ ಮಾಡಿಕೊಡ್ರಿ ನೋಡ್ರಿ. ಈಗ ನನ್ನ ಏನು ಮಾಡಿರಿ, ಸೈಡ್ ನಿಲ್ಸ್ಕೊಂಡು ಕೊಡು ತಕ್ಕೋದ್ರೆ ರೌಡಿ ರೀ. ಒಬ್ಬರನ್ನ ಎದ್ಮೇಗಿನ ಹಂಗೆ ಹಿಡಿಬೇಕ್ರಿ, ಒಬ್ಬರನ್ನ ಚಾಕು ಹಾಕ್ಬೇಕ್ರಿ, ಒಬ್ರು ಏನೇನು ಮಾಡ್ಬೇಕು. ನಾನು ಹಿಂದಿ ಅಕ್ಕನ ಕಡೆಯಿಂದ ಕಂಪ್ಲೀಟ್ ಹೊಡಾಕ ಹಚ್ಚಿರ ನಾ ರೌಡಿ ಹಾಕ್ತೀನಿ ರೀ. ಸ್ವಂತ ನಮ್ಮ ಮಾವನ ಮನೆ ಇವರೇ ಎಲ್ಲ ಹೊಡೆದ ಕ್ಯಾಶ್ ಇವರೇ ಎಲ್ಲ ಇದನ್ನು ಮಾಡಿ ಇವರೇ ಕೇಸ್ ಕೊಟ್ಟವ್ರಿ. ಇವರೇ ಕೇಸ್ ಕೊಟ್ಟರು ಇವರೇ ಮುಗಿಸ್ಕೊಂಡ್ರು. ಅವಾಗ ನಮ್ಮನ್ನು ಎನ್ಕ್ವೈರಿ ಕೇಳಿಲ್ಲ, ನನ್ನ ಹಿಂದಿನೂ ಕೇಳಿಲ್ಲ. ಮತ್ತು ಹಿಂಗೆ ಮಾಡ್ಕೋತ ಹೋಗ್ತಾರ್ರಿ. ಮತ್ತು ನಾವು ಇರೋದು ಬೆಳಗಾವ್ದಾಗ ರೀ. ಈ ಬಾಲ್ ಹೊಡೆದಿಂದ ನನ್ನ ಮಕ್ಕಳು ಶಾಲಿಗೆ ಹೋಗ್ತಾವ್ರಿ ಬೆಳಗಾವ್ದಾಗ ರೀ. ನಮ್ಮ ಅಪ್ಪನ ಕಾಲ್ಕತ್ತಿಂದ ಈಗ ನಮ್ಮ ಅವ್ವ ಅದಾಳ ಇದ್ರೂ ಆಕೆ ನಮ್ಮ ಕಡೆ ಇಲ್ಲರಿ. ಯಾವ ಅಂತಂಬ್ರು ಮಾತಾಡೋಂಗಿಲ್ಲ, ರಾಜ್ಯ ತಾಳವ್ರಿಗೆ ಅಂಜಿ ನಮ್ಮ ಅವ್ವನೂ ಮಾತಾಡೋಂಗಿಲ್ಲ. ಹಿಂಗಾಗಿ ರೀ ಸರ, ಅವ ರಾಜ್ಯ ತಾಳ್ವರ ಹೆಣ್ಮಕ್ಳು ಅತ್ಯಾಚಾರ ಮಾಡೋದು ಅದು ಎಲ್ಲ ಮಾಡ್ತಿದ್ರು. ಈಗ ಅವನ್ನೆಲ್ಲ ಬಿಡಿಸಿದಾರೆ. ಈಗ ಹಂಗೆ ಬಿಡಿಸ್ಯಾರಲ್ರಿ, ಏನು ಮ್ಯಾಗ ನಾನು ರೌಡಿ ಅಂತ ಕರಿಬೇಡ್ರಿ. ನಾ ಏನು ರೀ ರೌಡಿ ತಾನ ಮಾಡತ್ತೀನಿ, ರೌಡಿ ಅದನ್ನು ಅಂತಂದ್ರೆ ಒಂದು 4 ಬಡಿರಿ, 4 ಬೂಟ್ಲಿ ಒಯ್ದಿರಿ, ನಾ ಇನ್ನೂ ಬಡಿಸೋರಕ್ಕೆ ರೆಡಿ ಅದನ್ರಿ. ರೌಡಿ ತಾನ ಮಾಡೋಕೆ ಹೆಂಗೆ ಬರ್ತೈತಿ ಸರ? ಬೇಡ್ಸ್ಬರೋ ವ್ಯಕ್ತಿ, ಒಂದು ಪೇಷಂಟ್ ವ್ಯಕ್ತಿ, ಮಾನಸಿಕ ವ್ಯಕ್ತಿ ಹೆಂಗೆ ರೌಡಿ ಆಗ್ತಾನ್ರಿ? ಹೆಂಗೆ 4 ಮಂದಿ ಹಿಂದೂ ಇಲ್ಲರಿ, ಮುಂದೂ ಇಲ್ಲ ಅಂದ್ರೆ ಹೆಂಗೆ ರೀ ಸಾಹೇಬ್ರೆ? ಹೇಳ್ರಿ, ನೀವು ಹೇಳ್ರಿ, ನೀವು ತಿಳಿದವ್ರು ನೀವು ಹೇಳ್ರಿ. ಅದ್ರ ಮ್ಯಾಗ ನನ್ನ ಮ್ಯಾಗ ಏನು ಆ್ಯಕ್ಷನ್ ತೋರಿ ಬೇಕಾರೆ ಯಮನಪ್ಪ ಮಾಂಗ್ ಪಿ ಎಸ್ ಸಾಹೇಬ್ನ ಸಸ್ಪೆಂಡ್ ಮಾಡಿ ತೋರ್ಸಂತ ಪ್ರಕಾಶಿ ಪರ್ಸಪ್ಪ ಕಾಯ್ಕೇಳಿ ಹೇಳ್ತಾನಲ್ರಿ. ನಿಮಗೆ ರೆಕಾರ್ಡಿಂಗು ಬಿಡಿದಾನೆ, ಎಲ್ಲ ಬಿಡಿದಾನೆ ರೀ. ಮನ್ಯಾಗ ದಮ್ ಇದ್ರೆ ಹಂಗೆ ಹಿಂಗೆ ಅಂತೇಳಿ ಹೊಲಸು ಬೇಗ ಬೈತಾನೆ. ಅದರ ಸಂಬಂಧಾಗಿ ನಿಮ್ಗೆ ಇದನ್ನು ವಿಡಿಯೋ ಎಲ್ಲ ಶೇರ್ ಮಾಡತ್ತೀನಿ ರೀ. ಇನ್ನೂ ಮಟ್ಟ ನನ್ನ ನ್ಯಾಯ ಸಿಕ್ಕಲ್ಲ. 8-9 ವರ್ಷ ಆದರೂ 8-9 ವರ್ಷದಿಂದ ರಾಜು ಬಸವನಪ್ಪ ತಳವಾರ ಮ್ಯಾಗ ಈ ಕೇಸ್ ಯಲ್ಲಪ್ಪ ಸಿಟ್ಟಪ್ಪ ಮ್ಯಾಗ ಕೇಸ್ ಕೊಡತ್ತನ್ರಿ. ಇನ್ನೂವರೆಗೆ ಒಂದು ಕೇಸ್ ತೊಗೊಂಡಿಲ್ಲ ರೀ. ಆದ ಕಾರಣ ನೀವು ನಮಗೆ ನ್ಯಾಯ ಕೊಡಿಸ್ರಿ ಸರ್. ಪ್ಲೀಸ್ ಸಾಹೇಬ್ರೆ, ನೀವು ಕಾಲ್ ಬಿಟ್ಟು ನ್ಯಾಯ ಕೊಡಿಸ್ರಿ.